ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲರೂ ಈ ರೀತಿ ಮುಖ ನೋಡ್ಕೊಳ್ತಾ ಇದ್ದೀರಾ ಅಂದರೆ ವಿಷಯ ಏನೋ ಮುಖ್ಯವಾಗಿರೋ ಹಾಗಿದೆ. ನನ್ನ ಹತ್ರ ಹೇಳ್ಕೊಳಲ್ವಾ? ಓ, ಹಾಗಾದರೆ ನಾನು ಈ ಮನೆಗೇನು ಅಲ್ವಾ? ಅಯ್ಯೋ, ದೊಡ್ಡ ಯಜಮಾನ್ರೆ, ಯಾಕಂತ ಮಾತೆಲ್ಲ ಆಡ್ತೀರಿ? ಅಲ್ಲ, ಮತ್ತು ಅದೇನಂತ ಹೇಳಿ ಸಾರ್ತಿ. ರತ್ನವೇಣಿ ಅವ್ರ ಬಗ್ಗೆ ಹೇಳಿದರೆ ನೊಂದ್ಕೋತಾರೆ, ಏನು ಹೇಳದೆ ಇದ್ದರೆ ಬೇರೆ ಅರ್ಥ ಕೊಟ್ಕೊಂಡು ಆಗಲೂ ನೊಂದ್ಕೋತಾರೆ. ಏನು ಹೇಳೋದು ಈಗ? ಸಾರ್ತಿ, ಹೇಳ್ತೀನಿ ದೊಡ್ಡ ಯಜಮಾನ್ರೆ. ಅದು ನಮ್ಮ ಗಣಿ ಕಾಲೇಜ್ ಫೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ವರ್ಷದ ಇವನು ಕಾಲೇಜ್ ಫೀಸು 1.5 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತಂತೆ. ನನ್ನ ಹತ್ರ ಅಷ್ಟೊಂದು ಸೇವಿಂಗ್ಸ್ ಇಲ್ಲ, ಅದಕ್ಕೆ ಹೇಗೆ ಹೊಂದ್ಸೋದು ಅಂತ ಯೋಚನೆ ಮಾಡ್ತಿದ್ವಿ. ನೆನ್ನೆನೇ ಹೇಳಿದ್ದ, ಅದನ್ನೇ ಮಾತಾಡ್ತಾ ಇದ್ವಿ ಅಷ್ಟೇ. ಹೌದು ಬಾವ, ಅಪ್ಪ ಈ ವಿಷಯ ನಮ್ಮ ಮಧ್ಯನೇ ಇರಲಿ, ಬಾವಂಗೆ ಗೊತ್ತಾಗೋದು ಬೇಡ, ಗೊತ್ತಾದರೆ ಟೆನ್ಷನ್ ಮಾಡ್ಕೋತಾರೆ ಅಂತ ಹೇಳ್ತಿದ್ರು. ಆದರೆ ಈಗ ಅವರೇ ಬಾಯ್ ಬಿಟ್ಟರು. 1.5 ಲಕ್ಷನಾ? ಅಲ್ಲ, ಎಲ್ಲರೂ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನಾನು ಒಬ್ಳಿದ್ದೀನಿ ಅನ್ನೋದನ್ನು ಮರ್ತೋಗ್ಬಿಟ್ಟಿದ್ದೀರಾ? ಈ ಸಲ ಗಣಿ ಫೀಸ್ನ ನಾನು ಪ್ರೀತಿನೇ ಕಟ್ತೀವಿ ಬಿಡಿ. ಅಯ್ಯೋ ಬೇಡಮ್ಮ, ಈಗಲೇ ಆಡ್ಕೊಳ್ಳೋರ ಬಾಯಿಗೆ ಆಹಾರ ಆಗಿದ್ದೀವಿ. ಬೇಕಾದರೆ ಗಣಿನ ಕಾಲೇಜೇ ಬಿಡಿಸ್ಬಿಡ್ತೀನಿ. ನೀವು ಯಾರು ದುಡ್ಡು ಕೊಡೋದು ಬೇಡ. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ ಅಪ್ಪ. ಇದೊಂದು ವಿಷಯದಲ್ಲಿ ಬಲವಂತ ಮುಜುಗರಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ನನಗೆ ಗೊತ್ತು. ಆದರೆ ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ನಾನು ಪ್ರೀತು ನಿಮ್ಮ ಪಾಲಿಗೆ ಯಾವಾಗಲೂ ಇರ್ತೀವಿ. ಸರಿ, ನಾನಿನ್ನು ಹೊರಡ್ತೀನಿ. ಇರಮ್ಮ, ಕತ್ಲಾಗಿದೆ, ಅಂದ್ಬಿಟ್ಟು ಬರ್ತೀನಿ. ಇವತ್ತು ಜನನಿ ಅವ್ರ ಚಿಕ್ಕಮ್ಮನ ಹತ್ರ ನಮ್ಮ ಬಗ್ಗೆ ಹೇಳೋದು ಜಸ್ಟ್ ಮಿಸ್ ಆಯಿತು. ನಿಮ್ಮ ಮಾತು ಕೇಳಿ ಮೊದಲೇ ಬ್ಲ್ಯಾಕ್ ಮೇಲ್ ಮಾಡಿ ಜನನಿನ ಲಾಕ್ ಮಾಡಿದ್ದು ಒಳ್ಳೆಯದಾಯಿತು. ಗುಡ್. ಎಷ್ಟೋ ಸಲ ನಮ್ಮ ಶಕ್ತಿ ನಾವು ಉಪಯೋಗಿಸ್ಬಿಟ್ಟೆ ನಾವು ಯುದ್ಧ ಮಾಡಬೇಕು ಅಂತ ಏನಿಲ್ಲ. ಕೆಲವು ಸಲ ಈ ಥರ ಬ್ಲ್ಯಾಕ್ ಮೇಲೂ ಕೆಲ್ಸಕ್ಕೆ ಬರುತ್ತೆ. ಇನ್ನು ಸತ್ರೂ ಆ ಜನನಿ ನಮ್ಮ ಬಗ್ಗೆ ಯಾರ ಹತ್ರನೂ ಹೇಳ್ಕೊಳಲ್ಲ. ಅಷ್ಟೇ ಅಲ್ಲ, ಆದಿತ್ಯ, ಪ್ರೀತಮ್, ಪಾರ್ವತಿ ಕೂಡ ಹೊಸಬ್ರ ಹತ್ರ ನಮ್ಮ ವಿಡಿಯೋ ಮ್ಯಾಟರ್ನ ಬಾಯಿ ಬಿಡದೆ ಇರೋ ಥರ ನೋಡ್ಕೊಳ್ತಾಳೆ. ವಿಷಯ ಇಬ್ಬರ ಮಧ್ಯೆನೇ ಇದ್ದರೆ ಅದು ಗುಟ್ಟು ಅಂತ ಹೇಳ್ತಾರೆ. ಮೂರನೇವ್ರಿಗೆ ಗೊತ್ತಾಗ್ಬಿಟ್ರೆ ಅದು ಗುಟ್ಟಾಗಿರಲ್ಲ. ಆದರೂ ಆದಿ, ಪಾರ್ವತಿ, ಪ್ರೀತು, ಜನನಿ ಇವ್ರಿಗೆಲ್ಲಾನು ನಮ್ಮ ಸತ್ಯ ಗೊತ್ತಿದೆ. ಆದರೂ ಅದನ್ನು ಗುಟ್ಟಾಗೆ ಉಳಿಸ್ಕೊಂಡಿದ್ದಾರೆ. ಅದೇ ನಮಗೆ ಪ್ಲಸ್ ಪಾಯಿಂಟ್. ಈ ರತ್ನವೇಣಿ ಸಹಾಯದಿಂದ ಆದಷ್ಟು ಬೇಗ ಈ ಪಾರ್ವತಿಗೆ ಒಂದು ಗತಿ ಕಾಣಿಸ್ತೀನಿ. ಅಲ್ಲಿವರೆಗೂ ನಿಮ್ಮ ಬಗ್ಗೆ ಆ ಅಖಿಲಂಗೆ ಒಂದು ಸಣ್ಣ ಸುಳಿವು ಸಿಗದೆ ಇರೋ ಥರ ನೋಡ್ಕೊಳ್ಳಿ. ಅವಳಿಗೆ ಹೇಳೋರಾದರೂ ಯಾರು? ಈ ಮನೆ ಕೂಡ ಬೇರೆಯವ್ರ ಹೆಸರು ತೊಗೊಂಡಿದ್ದೀನಿ. ಅಖಿಲಂಗೆ ನಮ್ಮ ಬಗ್ಗೆ ಗೊತ್ತಾಗೋದಿಲ್ಲ. ಗೊತ್ತೇ ಆಗಲ್ಲ ಅಂದಮೇಲೆ ಅವಳು ನಮ್ಮ ವಿರುದ್ಧ ಏನು ತಾನೇ ಮಾಡ್ತಾಳೆ? ಆನೆ ಬಂತೊಂದಾನೆ, ಏರಿ ಮೇಲೊಂದಾನೆ. ಪಾರು, ಮೊದಲಾಗಿದ್ದರೆ ಸಾರ್ತಿಗೆ 1-1.5 ಲಕ್ಷ ಹಣ ಹೊಂದ್ಸೋದು
ಅಷ್ಟೇನು ಕಷ್ಟ ಆಗ್ತಿರ್ಲಿಲ್ವೇನೋ. ಆದರೆ ಈಗ ನಿನ್ನ ಆರೈಕೆಗೆ ಅಂತ ಅವರೇ ಎಲ್ಲ ಖರ್ಚು ಮಾಡ್ತಾಯಿದ್ದಾರೆ. ಅದು ಅಲ್ಲದೆ ನಾವು ಈ ಮನೆಗೆ ಬಂದಾಗಿಂದ ಈ ಮನೆ ಖರ್ಚನ್ನೆಲ್ಲ ಅವರೇ ನೋಡ್ಕೊಳ್ತಾ ಇರೋದು. ಪಾಪ ಅವ್ರ ಕೂಡಿಟ್ಟ ಹಣನೂ ಖಾಲಿಯಾಗಿರ್ಬೋದು. ಗಣಿ ಫೀಸ್ಗೆ ನಾವು ಹಣ ಹೊಂದಿಸಿ ಕೊಡೋದಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಪಾರು. ನಾನು ಇಷ್ಟು ದಿನ ಆಟೋದಲ್ಲಿ ದುಡ್ದಿರೋ ಹಣನ ಗಣಿ ಫೀಸಿಗೆ ಕೊಟ್ಟರೆ ಹೇಗಿರುತ್ತೆ? ಅಲ್ಲ ಯಜಮಾನ್ರೆ, ನೀವು ದುಡ್ದಿರೋ ದುಡ್ಡನ್ನೆಲ್ಲ ಗಣಿ ಫೀಸಿಗೆ ಕೊಟ್ಬಿಟ್ರೆ ನೀವು ಆಟೋ ಸಾಲದ ಕಂತನ್ನು ಹೇಗೆ ಕಟ್ತೀರಾ? ಯಾರಾದರೂ ಫೈನಾನ್ಸರ್ನ ಕೇಳಿ ನೋಡ್ತೀನಿ ಪಾರು. ಹೇಗೂ ಕಂಟಿಯವ್ರ ಆಟೋ ಸಾಲದ ಕಂತನ್ನ ಕಟ್ಟುವಷ್ಟು ಹಣ ಅಂತೂ ದುಡಿಯೋದಕ್ಕಾಗಲಿಲ್ಲ. ಇವಾಗ 2 ದಿನದಲ್ಲಿ ಅದೆಷ್ಟು ಹೊಂದ್ಸೋಕ್ಕಾಗುತ್ತೋ ಅಷ್ಟು ಹೊಂದ್ಸೋಣ ಅನ್ನೋ ಯೋಚನೆ ಇತ್ತು. ಆದ್ರೀಗ ಅದೇ 2 ದಿನದಲ್ಲಿ ಯಾವುದಾದ್ರೂ ಫೈನಾನ್ಸರ್ನ ಹುಡುಕಿ ಸಾಲ ಕೇಳ್ತೀನಿ. ತುಂಬ ಜನ ನನ್ನ ಆಟೋ ಫ್ರೆಂಡ್ಸು ಈ ಥರ ಫೈನಾನ್ಸರ್ ಹತ್ರ ಸಾಲ ತೊಗೊಂಡಿದ್ದಾರಂತೆ. ಬಡ್ಡಿ ಜಾಸ್ತಿ ಆದರೂ ಪರವಾಗಿಲ್ಲ. ಅಷ್ಟು ದುಡ್ಡು ಹೇಗೆ ಹೊಂದ್ಸೋದು ಅಂತ ಪಾಪ ಸಾರ್ತಿ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇರ್ತಾರೆ. ನಾನು ಇವಾಗಲೇ ನನ್ನ ಹತ್ರ ಇರೋ ಹಣ ಕೊಟ್ಟು ಬರ್ತೀನಿ ಬಾರು, ಅವ್ರಿಗೂ ಸಹಾಯ ಆಗುತ್ತೆ. ನೀವು ಹಣ ಕೊಟ್ಟರು ಅಪ್ಪ ಇಸ್ಕೊಳ್ಳಲ್ಲ ಯಜಮಾನ್ರೆ. ಜನನಿ ಹತ್ರ ಮಾತಾಡ್ತಿದ್ದನ್ನ ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ಅರ್ಸನ್ ಕೋಟೆಯವ್ರು ಯಾರ ಹತ್ರನೂ ಹಣದ ಸಹಾಯ ತಗೊಳ್ಳೋ ಮನಸ್ಥಿತಿಲಿ ಅಪ್ಪ ಇಲ್ಲ. ಎಲ್ಲೂ ನನ್ನನ್ನು ಅರ್ಸನ್ ಕೋಟೆ ಅನ್ನುವಂತ ನೋಡೋ ತಪ್ಪಲಿಲ್ಲ ಅಲ್ವಾ? ಅರ್ಸನ್ ಕೋಟೆಯವರು ಅಂತ ಗುರ್ತಿಸ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ ಯಜಮಾನ್ರೆ? ತುಂಬಾ ಇಷ್ಟ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಬೇಡವಾಗಿತ್ತು ಅಂತ ಅನಿಸುತ್ತೆ. ಅರಸನಕೋಟೆ ಆದಿತ್ಯ ಸರ್ ಅಲ್ವಾ? ಅಯ್ಯೋ, ಮೊದಲೇ ಹೇಳಬೇಕಲ್ವಾ ಸರ್, ಅರಸನಕೋಟೆ ಅಖಿಲಾಂಡೇಶ್ವರಿ ಮೇಡಮ್ ಅವ್ರ ಮಗ ಅಂತ ಆಗಲೇ ಬಿಟ್ಟು ಕಳಿಸ್ಬಿಡ್ತಾ ಇದ್ದೆ. ನಾವು ಮನೆ ಬಿಟ್ಟು ಇಷ್ಟು ತಿಂಗಳಾಯಿತು. ಜನ ಇವತ್ತಿಗೂ ನನ್ನ ಅರಸನಕೋಟೆ ಅಖಿಲಾಂಡೇಶ್ವರವ್ರ ಮಗ ಆದಿತ್ಯ ಅಂತಲೇ ಗುರುತಿಸೋದು, ಮರ್ಯಾದೆ ಕೊಡೋದು. ಬರೀ ಆದಿತ್ಯ ಆಗಿ ನನಗೆ ನನ್ನದೇ ಆದ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ವಲ್ಲ ಅಂತಲೇ ಪಾರು ನನಗೆ ನೋವಾಗ್ತಾ ಇರೋದು. ನಮ್ಮದೇ ಆದ ಅಸ್ತಿತ್ವ ಕಂಡುಹಿಡ್ಕೊಳ್ಳೋದಕ್ಕೆ ಇನ್ನೂ ತುಂಬ ಟೈಮ್ ಆಗುತ್ತೆ ಪಾರು. ಗಣಿ ಫೀಸ್ಗೆ ಅಂತ ನಾನು ಸಾರ್ತಿಗೆ ಹಣ ಕೊಡೋದಕ್ಕೆ ಹೋಗೋದು, ಅವ್ರು ಬೇಡ ಅನ್ನೋದು, ನನಗೆ ಬೇಜಾರಾಗೋದು, ಇದು ಯಾವುದೂ ಬೇಡ. ನಾಳೆ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗಬೇಕು. ನೀನು ಏನು ಯೋಚನೆ ಮಾಡಬೇಡ, ಮನಸ್ಸಲ್ಲಿ ಏನು ಇಟ್ಕೊಳ್ದೆ ಆರಾಮಾಗಿ ಮಲ್ಕೋ. ರುದ್ರೇಗೌಡ್ರೆ, ದಯವಿಟ್ಟು ಆದಷ್ಟು ಬೇಗ ನಿಮ್ಮಿಂದ ನನಗೆ ಸಹಾಯ ಆಗಲೇಬೇಕು. ಈ ರಾಣ ನಮ್ಮ ಇಡೀ ಕುಟುಂಬದ ನೆಮ್ಮದಿನೇ ಹಾಳು ಮಾಡಿಬಿಟ್ಟಿದ್ದಾನೆ. ಅವನ ಬಗ್ಗೆ ನಾನು ನಿಮಗೆ ಹೇಳದೇ ಇರೋ ಅನೇಕ ಡೀಟೇಲ್ಸ್ ಇವೆ. ನಾನು ಶೇರ್ ಮಾಡ್ಕೊಳ್ದೇ ಇರೋ ಎಷ್ಟೋ ವಿಷಯಗಳಿವೆ. ಅದನ್ನೆಲ್ಲ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಆದಷ್ಟು ಬೇಗ ಆ ರಾಣನ ಹಿಡಿದು ಹಾಕಬೇಕು. ಓಕೆ, ಪ್ಲೀಸ್. ಥ್ಯಾಂಕ್ ಯು. ರಾಣಾ,
ಒಳಗಡೆ ಗಾಳಿ ಸಾಕಾಗ್ತಾ ಇಲ್ಲ ಅನ್ಸುತ್ತೆ. ಒಂದು ಕೂಲರ್ ಕಳಿಸ್ಬಿಡೋಣ ಅಂದ್ರೆ ಆಗಲ್ವಲ್ಲ. ನಾನು ಮಾಡೋ ಯಾವ ಸಹಾಯನೂ ಅವ್ರು ತಗೊಳಲ್ವೇ? ಇನ್ನು ನಾವು ಯಾರ ಹಂಗಲ್ಲೂ ಬದುಕಬಾರ್ದು. ನಮ್ಮದೇ ಆದ ಅಸ್ತಿತ್ವನ ನಾವು ಕಂಡ್ಕೋಬೇಕು. ಅಪ್ಪಂಗೆ ಯಜಮಾನ್ರಿಗೆ ಅವ್ರವ್ರದ್ದೇ ಆದ ಖರ್ಚುಗಳಿರುತ್ತೆ. ನನ್ನ ಬಸ್ರಿ ಬಾಣಂತನ ಅವ್ರಿಗೆ ಹೊರೆ ಆಗಬಾರ್ದು. ಅದಕ್ಕೆ ಇನ್ಮೇಲಿಂದ ನಾನು ಹೊರಗಡೆ ಹೋಗಿ ದುಡಿಬೇಕು. ಎಷ್ಟು ಸಮಯ ನನ್ನ ಕೈಲಿ ಕೆಲಸ ಮಾಡೋದಕ್ಕಾಗುತ್ತೋ ಅಷ್ಟು ಸಮಯ ನಾನು ಕೆಲಸ ಮಾಡಬೇಕು. ಆದಿಗೇನಾದರೂ ಸಂಪಾದನೆ ಚೆನ್ನಾಗಿದ್ದಿದ್ರೆ ನಾನಿಷ್ಟು ಚಿಂತೆ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಆದರೆ ಯಜಮಾನ್ರಿಗೆ, ಅಪ್ಪಂಗೆ, ಮಾವಂಗೆ ಯಾವುದೇ ಕಾರಣಕ್ಕೂ ನಾನು ಕೆಲಸ ಮಾಡೋ ವಿಚಾರ ಗೊತ್ತಾಗಬಾರ್ದು. ಆದರೆ ಈ ಸ್ಥಿತಿಲಿ ನನಗೆ ಯಾರು ಕೆಲಸ ಕೊಡ್ತಾರೆ? ಹಾಂ, ಸಾವಿತ್ತಕ್ಕನ ಹತ್ರ ಹೇಳ್ಕೊಂಡ್ರೆ ನಾನು ಮಾಡೋದಕ್ಕಾಗೋ ಥರ ಕೆಲಸ ಏನಾದರೂ ಕೊಡಿಸ್ಬೋದಾ? ಅಷ್ಟೊತ್ತಿಂದ ಏನೋ ಯೋಚನೆ ಮಾಡ್ತಿದ್ದಾಳಲ್ಲ, ಏನಿರ್ಬೋದು? ರಾಣನ್ ಬಗ್ಗೆ ಏನಾದರೂ ಚಿಂತೆ ಮಾಡ್ತಾ ಇರ್ಬೋದಾ? ಅವನ ಯೋಚನೆ ಬಿಡಮ್ಮ, ಚಿಂತೆ ಮಾಡಬೇಡ, ನಾನು ಅವನನ್ನು ಹುಡುಕ್ಸೋದ್ರಲ್ಲೇ ಇದ್ದೀನಿ ಅಂತ ಅವಳಿಗೆ ಹೇಗೆ ಧೈರ್ಯ ತುಂಬೋದು? ಛೇ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಮ್ಮ. ಸರಿ ಸರಿ. ಪಾರು, ಹೆಂಗಿದ್ಯಾ ಮಗಳೇ? ನಾನು ಚೆನ್ನಾಗಿದ್ದೀನಿ ಸಾವಿತ್ರಕ್ಕ. ನೀನು ಚೆನ್ನಾಗಿರ್ಲೇಬೇಕು. ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಾ ಇದ್ದೆ? ನಮ್ಮೂರ ಕಡೆಯವರು, ಸಂಗೀತ ಅಂತ, ಇಲ್ಲೇ 4ನೇ ಕ್ರಾಸಲ್ಲಿದ್ದಾರೆ. ಅದೇ ಆ ಗಣೇಶನ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದ ರೋಡಲ್ಲಿ ಅವ್ರ ಮನೆ. ಈಗ ಅವ್ರ ಬಸ್ರಿ ಗಂಡ ಕೆಫೆ ನಡೆಸ್ತಾರೆ. ಬೆಳಗ್ಗೆ ಹೋದರೆ ಸಂಜೆ ಆಗುತ್ತೆ ಬರೋದು. ಅದಕ್ಕೆ ಮನೆ ಕೆಲ್ಸಕ್ಕೆ ನೀವೇನಾರ ಬರೋಕ್ಕಾಗತ್ತಾ ಅಂತ ಫೋನ್ ಮಾಡಿ ಕೇಳ್ತಾ ಇದ್ರು. ಅರಸನಕೋಟೆ ಕೆಲಸ ಬಿಟ್ಬಿಟ್ಟು ಹೆಂಗೆ ಹೋಗೋಕ್ಕಾಗತ್ತೆ? ಆದರೂ ಪಾಪ ಅನ್ನಿಸ್ತು, ಬಸ್ರಿ ಹೆಂಗ್ಸಲ್ವಾ. ಈಗ ನಿನ್ನೆ ತಗೋ, ಹನುಮಂತಣ್ಣ, ದೊಡ್ಡ ಯಜಮಾನ್ರು, ಗಣಿ ಎಲ್ಲ ನೀನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ನಿನ್ನ ಕೈಲಿ ಏನೂ ಕೆಲಸನೂ ಮಾಡಿಸ್ದೆ, ಎಲ್ಲ ಕೆಲಸನೂ ಅವರೇ ಮಾಡ್ತಾರಲ್ವಾ. ಮನೆ ಕೆಲಸ ಎಲ್ಲ ಈ ಸ್ಥಿತಿಲಿ ನೀನು ಮಾಡೋ ಹಂಗಿದ್ದಿದ್ರೆ ಎಷ್ಟು ಕಷ್ಟ ಆಗಿರೋದು ಪಾರು. ಅದನ್ನು ಕಲ್ಪಿಸ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಹಾಗಾದ್ರೆ ನನಗೆ ಕೆಲ್ಸಕ್ಕೆ ಹೋಗ್ಬೇಕು, ಹುಡುಕೊಡು ಅಂತ ಹೇಳಿದ್ರು ಸಾವಿತ್ರಕ್ಕ ಖಂಡಿತ ಒಪ್ಪಲ್ಲ. ಅದಕ್ಕೆ ಬಿಡುವಾದಾಗ ನಾನೇ ಬಂದು ಮಾಡ್ಕೊಡ್ತೀನಿ, ದುಡ್ಡು ಕೊಡೋದೇನು ಬೇಡ ಅಂದೆ. ಅದಕ್ಕೆ ಆಗಲ್ಲ ಅಂದ್ರು. ಯಾಕಂದ್ರೆ ಅಡುಗೆ ಮಾಡೋದಿರುತ್ತೆ, ಪಾತ್ರೆ ತೊಳೆಯೋದಿರುತ್ತೆ, ಬಟ್ಟೆ ಒಗೆಯೋದಿರುತ್ತೆ, ಕಸ ಗುಡಿಸೋದಿರುತ್ತೆ. ನೀವು ಬರೋವರೆಗೂ ಕಾಯ್ತಾ ಕೂತಿರೋಕ್ಕಾಗಲ್ಲ, ನಿಮಗೂ ತೊಂದರೆ ನಮಗೂ ಕಷ್ಟ ಅಂತಂದರು. ಅದಕ್ಕೆ ನಂಬಕಸ್ರು ಯಾರಿದ್ರೆ ನೋಡಿ ಅಂದರು. ಸಿಕ್ಕಿದ್ರೆ ನೇರವಾಗಿ ಕಳ್ಸಿಕೊಟ್ಬಿಡ್ತೀನಿ ಅಂತಂದೆ. ಈ ಕ್ಷಣಕ್ಕೆ ಯಾರೂ ಜ್ಞಾಪಕಕ್ಕೆ ಬರ್ತಿಲ್ಲ. ಅಂಥ ನಂಬಕಸ್ರು ಯಾರು ಇದ್ದಾರೆ ಪಾರು? ನಾನಿದ್ದೀನಿ ಸಾವಿತ್ರಕ್ಕ, ಆದರೆ ನಾನು ಅದನ್ನು ಹೇಳಿದ್ರೆ ನೀನು ಒಪ್ಕೊಳ್ಳೋದಿಲ್ಲ. ಅಯ್ಯೋ, ಯಾರಿದ್ದಾರೆ ಅಂತ ಯೋಚನೆ ಮಾಡ್ತಾ ನಿನ್ನ ಮನ್ಸಿಗೆ ಒತ್ತಡ ಹಾಕೋಬೇಡ. ನಮ್ಮ ಕಿಚನ್ ಸ್ಟಾಫ್ಗೂ ಹೇಳಿರ್ತೀನಿ, ಯಾರು ಸಿಗ್ತಾರೆ ಬಿಡು. ಹೌದು, ಫೋನ್ ಮಾಡಿ ಏನೋ ಮಾತಾಡಬೇಕು, ಮನೆಯಿಂದ ಹೊರಗೆ ಬಾ ಅಂತ ಅಂದ್ಯಲ್ಲ, ಯಾಕೆ? ಏನು ವಿಷಯ? ನಿನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಏನಾದರೂ ಹೇಳ್ಕೋಬೇಕು ಅನ್ಸಿದ್ಯಮ್ಮ? ನಾನೊಬ್ಳು
ನಿನ್ನ ಮಗಳು ಮಗಳು ಅಂತಿರ್ತೀನಿ, ಮಗಳು ಅಮ್ಮನ ನೋಡೋದಕ್ಕೆ ಬರೋದಕ್ಕೆ ಕಾರಣ ಬೇಕಾ? ನಾನೇ ನಿನ್ನ ನೋಡಕ್ ಬರ್ಬೇಕು ಅಂತಿದ್ದೆ ಕಣೆ, ನೀನೇ ಅಷ್ಟರಲ್ಲಿ ಸಿಕ್ಬಿಟ್ಟಿಯಲ್ಲ. ನಿನಗೇನೇನು ಇಷ್ಟ ಅಂತ ತಿಳ್ಕೊಂಡು ಅರಸನಕೋಟೆಯಿಂದಲೇ ಎಲ್ಲ ಬರ್ತಿರುತ್ತೆ. ಆದರೂ ನನ್ನ ಕೈಯಾರೆ ಏನಾದರೂ ಮಾಡಿ ತಿನ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಸಂಕೋಚ ಇಲ್ಲದೆ ಹೇಳಮ್ಮ. ಸಾವಿತ್ರಕ್ಕ ಹೇಳಿದ ಮನೆ ಕೆಲಸಕ್ಕೆ ನಾನೇ ಹೋಗ್ಬೋದಲ್ವಾ? ಆಗ ನಮ್ಮ ಜೀವನಕ್ಕೂ ಒಂದು ದಾರಿ ಆಗುತ್ತೆ. ಆದರೆ ನಾನು ಈಗಲೇ ಸಾವಿತ್ರಕ್ಕಂಗೆ ಹೇಳಿದ್ರೆ ಅವ್ರು ಖಂಡಿತ ಒಪ್ಕೊಳ್ಳೋದಿಲ್ಲ. ಸಮಯ ನೋಡಿಕೊಂಡು ನಮ್ಮ ಪರಿಸ್ಥಿತಿನ ಅವ್ರಿಗೆ ಅರ್ಥ ಮಾಡಿಸೋಣ. ಆದರೆ ಈ ಪರಿಸ್ಥಿತಿಲಿ ಹೊಟ್ಟೆ ಕಾಣಿಸ್ತಾ ಇದೆ. ಬಸ್ರಿ ಹೆಂಗಸನ್ನ ಕೆಲ್ಸಕ್ಕೆ ತಗೊಳ್ಳೋದಕ್ಕೆ ಯಾರೂ ಇಷ್ಟಪಡಲ್ಲ ಅಲ್ವಾ? ಯಾಕೆಂದ್ರೆ ಜಾಸ್ತಿ ಕೆಲಸ ಮಾಡಿಸೋದಕ್ಕಾಗಲ್ಲ ಅಂತ. ಆದರೆ ಯಜಮಾನ್ರ ಕಷ್ಟ ಕಮ್ಮಿ ಆಗಬೇಕು ಅಂದರೆ ನಾನು ಕೆಲಸ ಮಾಡಲೇಬೇಕು. ಆದರೆ ಈ ಹೊಟ್ಟೆನ ಹೇಗೆ ಮುಚ್ಚಿಡೋದು? ಹಲೋ ಜನನಿ, ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಇಲ್ಲಿಗೆ ಯಾಕೆ ಬಂದೆ? ಜನನಿ ಹತ್ರ ಸ್ವಲ್ಪ ಕೆಲಸ ಇತ್ತು. ಈ ಮನೆ ವಾರಧಾರಳ ಹತ್ರ ನಿನಗೇನೆ ಕೆಲಸ? ಜನನಿ ಅಂದರೆ ನನಗೆ ತಂಗಿ. ನನಗೆ ಅಷ್ಟು ಮಾತ್ರ ಗೊತ್ತು. ನಾನು ನನ್ನ ತಂಗಿ ಹತ್ರ ಮಾತಾಡೋದಕ್ಕೆ ಅಂತ ಬಂದೆ. ಅಬ್ಬಬ್ಬಬ್ಬಬ್ಬಬ್ಬಾ, ತಂಗಿ ತಂಗಿ ಅಂತ ಚೆನ್ನಾಗಿ ಬೆಣ್ಣೆ ಹಚ್ಚಿದ್ಯಾ ಕಣೆ ನೀನು. ಪ್ರೀತಮ್ ಮತ್ತೆ ಅವಳು ಯಾರೋ ಮೋನಿಕಾ ಅಂತಲ್ಲ, ಅವ್ರ ವಿಡಿಯೋ ವಿಷಯನೂ ನನಗೆ ಗೊತ್ತಾಯ್ತು. ಹೇಗೆ? ನಿಮ್ಗೆ ಯಾರು ಹೇಳಿದ್ದು? ಜನನಿ. ಜನನಿನಾ? ಈ ವಿಡಿಯೋ ವಿಷಯ ನಮ್ಮ 4 ಜನದ ಮಧ್ಯನೇ ಇರಲಿ ಅಂತ ಹೇಳಿದ್ವಲ್ಲ, ಅವಳು ಯಾಕೆ ನಿಮ್ಗೆ ಹೇಳೋದಕ್ಕೆ ಹೋದ್ಲು? ನೋಡಿ, ನೀವೇನು ಯೋಚನೆ ಮಾಡಬೇಡಿ. ನನ್ನ ಮೈದ್ನಂಗಾಗಲಿ ಜನನಿಗಾಗಲಿ ಇದರಿಂದ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ನಾವು ನೋಡ್ಕೋತೀವಿ. ಅದು ಹೇಗೆ ಅಷ್ಟು ಖಚಿತವಾಗಿ ಹೇಳ್ತಾ ಇದೀಯಾ? ಹಾಗಾದ್ರೆ ಆ ವಿಡಿಯೋ ಮಾಡಿಸಿದ್ದು ಯಾರು ಅಂತ ನಿನಗೆ ಗೊತ್ತಾ? ಜನನಿ ಅವ್ರ ಹೆಸರನ್ನ ಬಾಯ್ ಬಿಡ್ಲಿಲ್ಲ, ಆದ್ರೆ ನನಗ್ ಗೊತ್ತಾಯ್ತು. ಇವ್ರಿಗೆ ರಾಣನ್ ಬಗ್ಗೆ ಗೊತ್ತಾಗಿದ್ಯಾ? ಆದ್ರೆ ಅತ್ಯಮ್ಮಂಗೆ ಮಾವಂಗೆ ಹೇಳ್ಬೇಡಿ ಅಂತ ಹೇಳ್ಬೇಕು. ನೀನೇ ತಾನೇ ಆ ವಿಡಿಯೋನ ಮಾಡ್ತಿದ್ದು. ಜನನಿ ಮತ್ತೆ ಅವಳ ಗಂಡನ್ನ ಭಯದಲ್ಲೇ ಇಟ್ಟು ನಿಮ್ ಹಿಡಿತದಲ್ಲಿ ಇಟ್ಕೊಳಕ್ಕೆ, ಮುಂದೆ ಪೂರ್ತಿ ಆಸ್ತಿನ ನೀವೇ ಹೊಡ್ಕೊಳಕ್ಕೆ. ಅದಕ್ಕೋಸ್ಕರನೇ ತಾನೇ ನೀನ್ ಆ ವಿಡಿಯೋನ ಮಾಡ್ತಿರೋದು. ಪಾಪ, ನೀನೆಲ್ಲ ಒಪ್ಕೊಳ್ತೀಯ ಬಿಡು. ಒಳ್ಳೆಯವಳ ತರ ಚೆನ್ನಾಗಿ ಪೋಸ್ ಕೊಡ್ತೀಯ ಅಷ್ಟೇ. ನೀನ್ ಒಳ್ಳೆಯವಳಲ್ಲ ಅನ್ನೋದು ನನಗಂತೂ ಚೆನ್ನಾಗಿ ಅರ್ಥ ಆಗಿದೆ. ಅದನ್ನ ನನ್ನ ಮಗಳಿಗೂ ಅರ್ಥ ಮಾಡ್ಸೆ ನಾನು ಇಲ್ಲಿಂದ ಹೊರಡೋದು. ಇನ್ನೇ ಏನೇ ಮುಖ ನೋಡ್ತಾ ಇಲ್ಲೇ ನಿಂತಿದ್ಯಾ? ಹೊರಡೋ.
ಫೋನಲ್ಲಿ ಹೇಳಿದ್ರಲ್ಲ ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲೊಂದು 2-3 ಜನ ಬಸ್ರೀರಿದ್ದಾರೆ, ಇಂಥ ಸಮಯದಲ್ಲಿ ಅವ್ರಿಗೆ ಬಟ್ಟೆನ ದಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ಅದಕ್ಕೆ ಇಷ್ಟೊತ್ತು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಕೂತಿದ್ದೆ. ಪ್ರೀತುಗೆ ಫ್ರೀ ಸೈಜ್ ಬಟ್ಟೆ ತಗೊಂಡ್ ಬಾ ಅಂತ ಹೇಳಿದ್ದೆ. ಅವ್ನು ನೋಡಿದ್ರೆ ನಾನು 9 ತಿಂಗಳು ಆದ್ಮೇಲೆ ಹಾಕೊಳ್ಳೋಂಥ ಬಟ್ಟೆಗಳನ್ನ ತಂದಿದ್ದ. ಅದು ನನಗೆ ತುಂಬ ಲೂಸ್ ಆಗುತ್ತೆ, ಅವ್ರಿಗೆ ಹಳೆ ಬಟ್ಟೆಗಳನ್ನ ಕೊಡೋದು ಸರಿಯಲ್ಲ ಅನಿಸ್ತು. ಅದಕ್ಕೆ ಈ ಬಟ್ಟೆಗಳನ್ನ ತಂದಿದ್ದೀನಿ, ತಗೊಂಡು ಹೋಗಿ ಕೊಟ್ಟು ಬನ್ನಿ. ಜನನಿ, ಏನಮ್ಮ ನೀನು ಇಷ್ಟು ದುಬಾರಿ ಬಟ್ಟೆನ ಕೊಡ್ತಾ ಇದೆಯಲ್ಲ? ಈ ಬಟ್ಟೆ ಎಲ್ಲ ನಿನಗಾಗ್ಲಿಲ್ಲ ಅಂದ್ರೆ ಇವಾಗ ನನಗಾಗುತ್ತೆ ಅನ್ಸುತ್ತೆ. ನಾನ್ ಬಳಸ್ಕೊತೀನಿ ಬಿಡು. ಅದು ಬಿಟ್ಟು ಈ ಅನಾಥೆಗೆ ಚಿಕ್ಕತ್ತೆ, ಸಾರಿ ನಮ್ಮ ಜನನಿ. ಅನಾಥಾಶ್ರಮಕ್ಕೆ ಬೇಕಾದ್ರೆ ನನ್ನ ಹತ್ರ ಹಳೆ ಬಟ್ಟೆ ತುಂಬಾ ಇದೆ, ಅದನ್ನ ಕೊಡ್ತೀನಿ ಬಿಡು. ಚಿಕ್ಕತ್ತೆ, ದೇವ್ರು ನಮಗೆ ಸಾಕಷ್ಟು ಕೊಟ್ಟಿದ್ದಾನಲ್ವಾ, ಅದಕ್ಕೆ ನಾವು ಈ ರೀತಿ ದಾನ ಧರ್ಮಗಳನ್ನ ಮಾಡಬೇಕಲ್ವಾ? ನೋಡಿ, ನಮ್ಮನೇಲಿ ನಾನು ಅಕ್ಕ ಇಬ್ರು ಬಸ್ರಿದ್ದೀವಿ. ಈ ಬಟ್ಟೆ ಹಾಕೊಳ್ಳೋರು ನಮಗೆ ಒಳ್ಳೇದಾಗ್ಲಿ ಅಂತ ಹರಿಸಿದ್ರೆ ಸಾಕಲ್ವಾ? ಕೊಡಿ ಆ ಬಟ್ಟೆಗಳನ್ನ. ಅಕ್ಕ ತಗೊಳ್ಳಿ, ಇದನ್ನ ತಗೊಂಡು ಹೋಗಿ ಕೊಡಿ. ನಿನಗೆ ಒಳ್ಳೇದಾಗ್ಲಿ ಜನನಿ. ನನಗೆ ಒಳ್ಳೇದಾಗ್ಲಿ ಅಲ್ಲ ಅಕ್ಕ, ನಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ಬರ್ತೀನಿ. ಹುಷಾರು.